ಯೂಟ್ಯೂಬ್ ಫ್ಯಾಮಿಲಿ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಊಟ ತಿಂಡಿ ತಿನ್ಕೊಂಡ್ರಾ? ಚೆನ್ನಾಗಿದ್ದೀರಾ? ನನ್ನಾಗೆ ಉಪ್ಪಿಟ್ಟು ತಿಂದು ಇವತ್ತು ಕೊರಗ್ತಾ ಇರೋರು ಯಾರು ಹೇಳಿ? ಏನು ಗುರು ಅದು ಒಳ್ಳೆ ಜಲ್ಲಿ ಕಲ್ಲಲ್ಲಿ ಉಪ್ಪು ಖಾರ ಹಾಕ್ಕೊಂಡು ನೆಕ್ದಂಗೆ ಇರ್ತದೆ. ದಿನ ಪೂರ್ತಿ ನೀರು ಕುಡಿತಾನೆ ಇರಬೇಕು. ಅದನ್ನು ಉಪಹಾರ ಅಂತ ಟಿಫನ್ ಅಂತ ಸ್ನೇಹಿತರೆ, ಇವತ್ತು ನಾವು ಮುತ್ಯಾಲ ಮಡುಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಿಂದ ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹೆಚ್ಚು ಕಡಿಮೆ ಒಂದು 50-55 ಕಿಲೋಮೀಟ್ರ್ ಇರ್ಬೋದು. ಆ ಕಡೆ ಈ ಕಡೆ ಅಂದಾಜು ಅದಕ್ಕಿಂತ ಜಾಸ್ತಿ ಇಲ್ಲ. ಮೆಜೆಸ್ಟಿಕ್ಕಿಂದ ಈ ಆನಂದರಾವ್ ಸರ್ಕಲ್ ಫ್ಲೈಓವರ್ ಹತ್ಕೊಂಡು KR ಸರ್ಕಲಲ್ಲಿ KR ಸರ್ಕಲ್ ದಾಟ್ಕೊಂಡು ರೈಟ್ ತೊಗೊಂಡು ಬಂದು ನಮ್ಮ ಊರ್ವಶಿ ಥಿಯೇಟ್ರಲ್ಲಿ ಯಾವ ಸಿನಿಮಾ ಇದೆ ಅಂತ ನೋಡಿ ಹಂಗೆ ಪೋಸ್ಟರ್ ನೋಡ್ಕೊಂಬಿಟ್ಟು ಮುಂದೆ ಹಂಗೆ ಲಾಲ್ಬಾಗಕ್ಕೆ ಬಾಯ್ ಹೇಳ್ಬಿಟ್ಟು ಮುಂದೆ ಬಂದರೆ ನಿಮಾನ್ಸು ಡೈರಿ ಸರ್ಕಲ್ಲು, ಅಲ್ಲೇನು ಕೆಲಸ ಎಲ್ಲ ನಿಮಾನ್ಸಲ್ಲಿ ನೀವು ತಿರುಗು ನೋಡಬೇಕಾಗಿಲ್ಲ. ನೇರವಾಗಿ ಬಂದು ಕೋರಮಂಗಲ ಒಳಗೆ ಹೋಗ್ಕೊಂಡ್ರೆ ಇಲ್ಲಿ ಮಡಿವಾಳದಲ್ಲಿ ಮುಳುಗಿಬಿಟ್ಟು HSR ಮೇಲೆ ತೇಲ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ದಾಟಬೇಕಾಗ್ತದೆ. ಎಲೆಕ್ಟ್ರಾನಿಕ್ ಸಿಟಿ ದಾಟ್ಕೊಂಬಂದು ಬೊಮ್ಮನಹಳ್ಳಿ ಬೊಮ್ಮಸಂದ್ರ ಇವಕ್ಕೆಲ್ಲ ಬಾಯ್ ಹೇಳಿ ನೋಡಮ್ಮ, ನಿಮಗೆ ಮುಂದೆ ಚಂದಾಪುರ ಸರ್ಕಲ್ ಅಂತ ಸಿಗುತ್ತೆ. ಅಲ್ಲಿ ಫ್ಲೈಓವರ್ ಇದೆ. ಫ್ಲೈಓವರ್ ಹತ್ಕೊಂಡ್ಬಿಟ್ರೆ ನೀವು ತಮಿಳ್ನಾಡಲ್ಲಿ ಬೀಳ್ತೀರಾ. ಅಲ್ಲಿ ಬೀಳೋದು ಬೇಡ, ಕೆಳಗಡೆ ಬಂದು ಫ್ಲೈಓವರ್ ತೊಗೊಂಬಿಡಿ. ಕೆಳಗಡೆ ಬಂದು ಅಲ್ಲಿ ರೈಟ್ ಸಿಗುತ್ತೆ. ಆನೇಕಲ್ ರೋಡು ಒಂದೇ ರೋಡು. ನೇರವಾಗಿ ಬಂದರೆ ಒಂದು 5-6 ಕಿಲೋಮೀಟ್ರಲ್ಲಿ ನಿಮಗೆ ಆನೇಕಲ್ ಸಿಗ್ತದೆ. ಅಲ್ಲಿ ನೋಡಿ ಈ ಸರ್ಕಲ್ ಈ ಒಂದು ಸರ್ಕಲ್ ಕಾಣಿಸ್ತದೆ. ಇಲ್ಲಿ 4 ಗಂಟೆ ಮೇಲೆ ಒಬ್ಬ ಅಜ್ಜಿ ತಾತ ಒಳ್ಳೆ ಬಿಸಿಯಾದ ಇಡ್ಲಿ, ಪಡ್ಡು, ವಡೆ, ಚಿತ್ರಾನ್ನ, ಹುಳಿ ಖಾರ ಚಿತ್ರಾನ್ನ ಮಾಡ್ತಾರೆ. ಅಂದರೆ ಅದು 4 ಗಂಟೆ ಮೇಲೆ ನೀವು ಬರುವಾಗ ತಿನ್ಕೊಳ್ಬೋದು. ಇದನ್ನು ತಿನ್ಕೊಂಡು ಇನ್ನೊಂದು ಕಿಲೋಮೀಟ್ರ್ ಮುಂದೆ ಬಂದರೆ ಅಲ್ಲಿ ರೈಟಲ್ಲಿ ನಿಮ್ಗೊಂದು ಪೆಟ್ರೋಲ್ ಬಂಕ್ ಕಾಣುತ್ತೆ. ಅಲ್ಲಿ ರೈಟಲ್ಲಿ ಪೆಟ್ರೋಲ್ ಬಂಕ್ ಹತ್ರ ರೈಟ್ ತೊಗೊಂಡು ನೇರವಾಗಿ ಬಂದುಬಿಟ್ರೆ ನಿಮಗೆ ಮುತ್ಯಾಲಮಡು ಗೇಟು ಕಾಣಿಸುತ್ತೆ. ಅಲ್ಲಿ 20 ರೂಪಾಯಿ ಎಂಟ್ರಿ ಫೀಸ್ ಗುರು. 20 ರೂಪಾಯಿ ಎಂಟ್ರಿ ಫೀಸ್ ಕೊಡಿ, ಒಳಗಡೆ ಬನ್ನಿರಿ. ನೋಡಿ, ಹಿಂಗೆ ಒಳಗಡೆ ಬಂದ ತಕ್ಷಣ ಬಲಗಡೆಯಲ್ಲಿ ಕಾಣಿಸೋದೇ ಈ ಒಂದು ಮಡು. ಇದನ್ನೇ ಮುತ್ಯಾಲ ಮಡು ಅಂತಾರೆ. ಇಲ್ಲಿ ರೈಟ್ ಸೈಡ್ ಕಾಣೋದು ನಿಮಗೆ ಇದು ರೆಸ್ಟೋರೆಂಟ್ ಕಮ್ ಹೋಟೆಲ್ಲು. ಇದರಲ್ಲಿ ನಿಮಗೆ ಉಳ್ಕೊಳ್ಳೋಕ್ಕೆ ಇದು ಎಲ್ಲ ಇರುತ್ತೆ. ಆಮೇಲೆ ಒಂದು ಚಿಕ್ಕದಾದ ಒಂದು ಫಾಲ್ಸಿಗೆ ಒಂದು ದಾರಿ ಇದೆ. ಅಲ್ಲಿ ಫಾಲ್ಸು ಇದೆ. ಇಲ್ಲಿ ಈ ಕಡೆ ಹೋಗೋಣ, ಫಾಲ್ಸ್ಗೆ ಆಮೇಲೆ ಹೋಗೋಣ. ಯಾಕೆಂದರೆ ಇವಾಗ ಒಳಗಡೆ ನಾವು ಆ ಹೋಟೆಲ್ ಒಳಗಡೆ ಗಾಡಿ ತೊಗೊಂಡು ಹೋಗ್ಬಿಟ್ರೆ ಅಲ್ಲಿ ಪಾರ್ಕ್ ಮಾಡಲೇಬೇಕು. ನೋಡಿ, ಪಾರ್ಕ್ ಮಾಡಿಬಿಟ್ಮೇಲೆ ಈ ನಟರಾಜ ಸರ್ವಿಸ್ ಯಾರು ಮಾಡ್ತಾರೆ ಗುರುವೆ? ಸೊ ಅದಕ್ಕೋಸ್ಕರ ಫಸ್ಟು ಈ ಗಾಡೀಲಿ ಈ ಒಂದು ಕೆರೆ ಈ ಮಡು ಏನೈತಲ್ಲ ಇದನ್ನು ನೋಡ್ಕೊಂಡು ಬರೋಣ. ನೋಡಿ, ಮಡು ಅಷ್ಟು ಮಳೆ ಹುಯ್ದಿದೆ. ಮಳೆ ಹುಯ್ದು ತುಂಬ್ಕೊಂಡೈತೆ. ಮಳೆ ತುಂಬಿಕೊಂಡು ಬೋಟ್ಗಳೆಲ್ಲ ನಿಂತ್ಕೊಂಡೈತೆ. 50 ರೂಪಾಯಿ ಕೊಟ್ಬಿಟ್ರೆ ಅರ್ಧ ಗಂಟೆ ಕೊಟ್ಬಿಡ್ತಾರೆ. ಬೋಟ್ ನಿಮ್ಮದೇ, ತಗೊಳ್ಳಿ, ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ನೋಡಿ, ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಬೋಟಲ್ಲಿ ಹತ್ತಿದ ತಕ್ಷಣ ಇದು ಪೆಡಲ್ದು ಗುರು, ಮಷಿನ್ದಲ್ಲ. ಸೊ ಹುಮ್ಮಸ್ಸಲ್ಲಿ ರಪ ಅಂತ ತುಳಿದ್ಬಿಡ್ತಾರೆ. ರಪ ಅಂತ ತುಳಿದು ಅಂದರೆ ನಿಮಗೆ ಅದು ಎಂಜಾಯ್ಮೆಂಟ್ ಅನ್ನೋದೇ ಸಿಕ್ಕಲ್ಲ. ನಿಮಗೆ 5 ನಿಮಿಷದಲ್ಲಿ ನಿಮ್ಮ ಎನರ್ಜಿ ಎಲ್ಲ ಹೋಗಿ ಸುಸ್ತಾಗಿ ಯಾಕಪ್ಪ ಬಂದೆ ಇದಕ್ಕೆ ಅನಿಸ್ಬಾರ್ದಲ್ವ. ಅದಕ್ಕೋಸ್ಕರ ನಿಧಾನಕ್ಕೆ ಜಾಲಿಯಾಗಿ ಪೆಡಲ್ನ ಸ್ಲೋ ಮೋಷನ್ನಲ್ಲಿ ತುಳ್ಕೊಂಡು ಒಂದು ಸುತ್ತಾಗುತ್ತೆ. ಅರ್ಧ ಗಂಟೆಗೆ ಪ್ರಕೃತಿಯಲ್ಲಿ ನೋಡಿಕೊಂಡು ಸವಿತಾ ಕೈಯಲ್ಲಿ ನೀರಲ್ಲಿ ಕೈ ಆಡಿಸ್ಕೊಂಡು ಮೀನು ಬಂದರೆ ಎತ್ಕೊಂಡು ಫೋಟೋ ಹಿಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು. ಹೋಗಿ ಅರ್ಧ ಗಂಟೆಗೆ ನಿಮ್ಮ ಮನಸ್ಸು ತೃಪ್ತಿ ಆಗಲಿಲ್ಲಪ್ಪ ಅಂದರೆ ಇನ್ನೊಂದು 50 ರೂಪಾಯಿ ಕೊಡಿ. ಒಬ್ರಿಗೆ 50 ರೂಪಾಯಿ, ಪರ್ ಹೆಡ್ 50 ರೂಪಾಯಿ. ಸೊ ಒಂದು ಬೋಟಲ್ಲಿ ಆಲ್ಮೋಸ್ಟ್ ಇಬ್ಬರು ಕೂತ್ಕೋಬೋದು. ಒಂದು ದೊಡ್ಡ ಬೋಟಲ್ಲಿ 4 ಜನ ಕೂತ್ಕೋಬೋದು. ಪರ್ ಹೆಡ್ಡು 50 ರುಪೀಸ್. ಸೊ 100 ರೂಪಾಯಿ ಕೊಟ್ಟರೆ ನೀವು ಆರಾಮಾಗಿ 1 ಅವರ್ 1 ಗಂಟೆ ನೀವು ಈ ನೀರನ್ನು ಈ ದೋಣಿ ವಿಹಾರದ ಒಂದು ಏನು ಆನಂದನವನ್ನು ಪಡಿಬೋದು. ಇಲ್ಲಿ ನೋಡಿ, ಈ ಮಂಗಗಳು ಇಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಈ ಮಂಗಗಳದ್ದು. ಈ ನೋಡಿ, ಗೇಟ್ ಮೇಲೆ ಹತ್ಕೊಂಡು ಬರ್ತಾಯಿದೆ ಈ ಮಂಗ. ಇವುಗಳೆಲ್ಲ ಒಂದು ಪ್ರೊಫೆಷ್ನಲ್ ಕಳ್ಳರು. ಇವರು ದರೋಡೆಕೋರರು ಅಂತ ಹೇಳ್ತಾ ಇದ್ರಲ್ಲ ಅವಾಗ, ರಸ್ತೆ ದರೋಡೆಕೋರರು ಅಂತ ಹಳೆ ಕಾಲದಲ್ಲಿ. ಆ ರೀತಿ ಇವು ದರೋಡೆಕೋರರು. ಸೊ ನೀವು ಇಲ್ಲಿ ಬಂದಾಗ ನಿಮ್ಮ ಮಕ್ಕಳಿಗೆ ಆಯಿತು, ನೀವು ಆಯಿತು, ಅರ್ಧಂಬರ್ಧ ತಿಂಡಿ ತಿನಿಸುಗಳು ಕೈಯಲ್ಲಿ ಇಟ್ಕೊಂಡು ಅಥವಾ ಪ್ಲಾಸ್ಟಿಕ್ ಬ್ಯಾಗಲ್ಲೋ ತೊಗೊಂಬರ್ತಾಯಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಅಟ್ಯಾಕ್ ಆಗೋದು ಗ್ಯಾರಂಟಿ. 100%.
101%. ಹೇಗೆಂದರೆ ಇವೆಲ್ಲ ದುಡಿಯೋದೆಲ್ಲ ಬಿಟ್ಬಿಟ್ಟಿದ್ದಾವೆ ಈ ಮಂಗಗಳು. ಇವು ಮಾಡೋದೇ ಈ ಲೂಟಿಕೋರ ಕೆಲಸ. ಇವೆಲ್ಲ ಲೂಟಿಕೋರರಾಗಿಬಿಟ್ಟವೆ ಈ ಮಂಗಗಳು, ಪ್ರೊಫೆಷ್ನಲ್ಗಳಾಗಿಬಿಟ್ಟವೆ. ಈ 24/7 ಇದೇ ಕೆಲಸ ಇವುಗಳದ್ದು. ಇವಕ್ಕೆಲ್ಲ ದುಡ್ಕೊಂಡು ತಿನ್ನೋದು ಒಂದು ಕಾನ್ಸೆಪ್ಟೇ ಮರೆತುಬಿಟ್ಟಿದ್ದೇವೆ. ಸೊ ಹುಷಾರು. ಆಮೇಲೆ ನೋಡಿ ಗುರುವೆ ಹೆಂಗಿದೆ ಜಾಗ. ಇಲ್ಲಿ ಇದೇ ಸ್ಪಾಟು. ಇದು ಒಂದು ಹೇಳ್ಕೊಳ್ಳೋದಷ್ಟೊಂದು ದೊಡ್ಡ ಪ್ರವಾಸಿ ತಾಣ ಏನಲ್ಲ, ಬಟ್ ಆದರೂ ಒಂದು ಅರ್ಧ ದಿನ ಗುರುವೆ ನಿಮ್ಮ ಫ್ಯಾಮ್ಲಿ ಜೊತೆನೋ ನಿಮ್ಮ ಫ್ರೆಂಡ್ಸ್ ಜೊತೆನೋ ಅಥವಾ ನಿಮ್ಗೆ ಬೇಕಾದವ್ರ ಜೊತೆನೋ ಬಂದು ಒಂದು ಅರ್ಧ ದಿನ ಆರಾಮಾಗಿ ಕೂತ್ಕೊಂಡು ಕಾಲು ಚಾಚಿ ಕೂತ್ಕೊಂಡು ಊಟ ನೀವು ಬೇಕಾದರೆ ಪಾರ್ಸಲ್ ತಂದ್ಕೊಳ್ಳಿ, ಇಲ್ಲ ನೀವು ಇಲ್ಲೇ ಬಂದು ಮಾಡ್ಕೊತೀವಿ ಅಂದರೆ ಒಂದು 3 ಕಲ್ಲಿಟ್ಟು ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರಿಗೂ ಪೋರ್ಟೇಬಲ್ ಗೀಸೋ ತಂದುಬಿಟ್ಟು ಇಲ್ಲಿ ಮಾಡ್ಕೊಳ್ಳಿ. ಆರಾಮಾಗಿ ತಿನ್ಕೊಳ್ಳಿ, ಕುಡ್ಕೊಳ್ಳಿ, ಮಲ್ಕೊಳ್ಳಿ, ಆಡಿ ನಗಿ ಫೋಟೋ ತೊಗೊಂಡು ರೀಲ್ಸ್ ಮಾಡಿ ಆರಾಮಾಗಿ ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಮತ್ತು ಸೊ ಈ ಗೇಟ್ ಕಾಣ್ತಾ ಇದೆಯಲ್ಲ, ಈ ಗೇಟಿಂದ ಆ ಕಡೆ ಲೇಔಟ್ಗಳು ಮಾಡ್ಕೊಂಡಿದ್ದಾರೆ. ಈ ಗೇಟಿಂದ ಈ ಕಡೆ ನಿಮ್ಮದು ಪಿಕ್ನಿಕ್ ಸ್ಪಾಟು, ಅಂದರೆ ಮುತ್ಯಾಲಮಡು ಮೇನ್ ಜಾಗ ಇರೋದು ಈ ಕಡೆ, ಈ ಗೇಟಿಂದ ಈ ಕಡೆ. ಆದರೆ ಜನಗಳು ಇವಾಗ ಯಾರು ಕೇಳೋರಿಲ್ಲ, ನೀವು ಆರಾಮಾಗಿ ಸುತ್ತಾಡ್ಕೊಂಡು ಬರ್ಬೋದು ನಿಮ್ಮ ಮನಸ್ಸಲ್ಲೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇವಾಗ ಮತ್ತೆ ಆ ಕಡೆ ಹೋಗೋಣ ಗುರುಗಳೇ. ನೋಡಿ ಈ ಮಂಗಗಳು ಹಂಗೆ ಕಿತ್ತಾಡ್ತವೆ. ಎಲ್ಲಾದ್ರೂ ಬಂದು ಎಲ್ಲರೂ ನೀವು ನಿಮಗೆ ಬೇಕಾದಂಥ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ರೈಟಲ್ಲಿ ನಿಮಗೆ ಬೋಟಿಂಗ್ ಸಿಗ್ತದೆ, ಇಲ್ಲಿ ರೈಟಲ್ಲಿ ನಿಮಗೆ ಇಲ್ಲಿ ಅದೊಂದು ಜಲಪಾತ ಅಂದರೆ ಫಾಲ್ಸ್ಗೆ ಹೋಗೋ ದಾರಿ ಸಿಗ್ತದೆ. ಇಲ್ಲಿ ಬಸ್ಗಳಿಲ್ಲ ನೋಡಿ ಫಾಲ್ಸ್ಗೆ ಹೋಗಿ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫಾಲ್ಸ್ಗೆ ಹೋಗುವಂಥ ದಾರಿ ಅಂತ ಬರೆದಿದ್ದಾರೆ. ಸೊ ಹೋಗೋಣ, ನೋಡೋಣ. ಇಲ್ಲೇನು ಸಿಕ್ಕಲ್ಲ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ನೋಡಿ ತುಂಬ ಕಾರ್ಗಳು, 2 ವೀಲರ್ಸು 4 ವೀಲರ್ಸು ತುಂಬಾ ಬಂದಿದೆ. ಇದು ಇವತ್ತು ಏನು ವೀಕೆಂಡ್ ಆಗಿರೋದ್ರಿಂದ ಜನಗಳು ಬಂದಿದ್ದಾರೆ ನೋಡೋಕ್ಕೆ. ನೋಡಿ ಇದು ಹೋಟೆಲು, ಇಲ್ಲೋ ನೀವು ವಸತಿ ಮಾಡ್ಬೋದು. ನೋಡಿ 2 ಪ್ಯಾಕೆಟು ಇಲ್ಲೇನು ಸಿಗ್ತಾ ಇಲ್ಲ. ಸೊ ಸುಮ್ಮನೆ ಚಿಪ್ಸ್ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ಇಲ್ಲಿ ನೋಡಿ ಈ ಮಂಗಗಳು ಯಾವ ರೀತಿ ಮಾಡುತ್ತೆ ಅಂತ. ಈ ಮಂಗನ ನೋಡಿ ಆಲ್ರೆಡಿ ಇದು ಪ್ಲ್ಯಾನ್ ಹಾಕೊಂಡು ಕುಂತಿದೆ. ಓಕೆ, ನಾನು ಇದು ಒಂದೇ ಮಂಗ ಇರೋದ್ರಿಂದ ಅದು ಒಂಚೂರು ಕನ್ಫ್ಯೂಷನ್ ಇಲ್ಲ, ಅಟ್ಯಾಕ್ ಮಾಡಲೋ ಬೇಡವಾ ಅಂತೇಳಿ. ಬಟ್ ಒಂದಕ್ಕಿಂತ ಹೆಚ್ಚು ಮಂಗಗಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಿ ಹಿಂದಿಂದ ಬಂದು ಕಿತ್ಕೊಂಡು ಅಂಜಿಸ್ಬಿಟ್ಟು, ಅದು ಸ್ಪೆಷಲಿ ಅಂತೇಳಿ ಅಂಜಿಸ್ಬಿಟ್ಟು ನಿಮಗೆ ಭಯ ಪಡಿಸ್ಬಿಟ್ಟು ಕಿತ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಇದು ಹಿಂದಿಂದ ಫಾಲೋ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಇವಾಗ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಚಿಪ್ಸ್ ಪ್ಯಾಕೆಟು, ಅದಕ್ಕೆ ತೋರಿಸಿದ್ರೆ ಕಿತ್ಕೊಳ್ತೆ ಅಂಥೇಳಿ ನಾನು ಅದಕ್ಕೆ ನೋಡಿ. ಇವಾಗ ನೋಡಿ ಈ ಕಡೆ ಮೇಲೆ ಬರ್ತಿದೆ. ಹೋಗ್ಲಿ, ಏನಂತೀರ, ಕೊಡೋಣ ಒಂದು. ಓಕೆ, ಕೊಟ್ಟು ನೋಡೋಣ. ನೋಡಿ ತೊಗೊಳ್ತು, ಹೋಗ್ತಾ ಇದೆ ತೊಗೊಂತು. ಇವಾಗ ಹೋಗ್ಬಿಟ್ಟು ಕಾಚ್ಕೊಂಡು ತಿನ್ನುತ್ತೆ. ಇದಪ್ಪ ಇಲ್ಲಿ ಇವ್ರುಗಳಿಗೆ ಟ್ಯಾಕ್ಸ್ ಅಂತೂ ಕೊಡಲೇಬೇಕು. ಕೊಟ್ಟಾಯಿತು ನೋಡಿ. ಇಲ್ಲಿ ನೋಡಿ, ಇದು ನೋಡಿ ಪಾಪದ ಮರಿ ಇದು. ಇದನ್ನ ಯಾರು ಕೇಳೋರು? ಇದಕ್ಕೆ ಮಂಗನ ಥರ ಕಿತ್ಕೊಂಡು ತಿನ್ನೋಕೆ ಬರಲ್ಲ. ಅದ್ರ ಮುಖ ನೋಡೇ ಕೊಡಬೇಕು ಯಾರು. ನಿಜವಾಗ್ಲೂ ನಾಯಿಗೆ ಗೊತ್ತು ರೀ, ನಾಯಿ ಪಾಡಾಗ್ಬಿಟ್ಟದೆ ಪಾಪ. ಯೋಗರು ಹೋಗ್ಲಿ. ಇವಾಗ ನನ್ನ ಹತ್ರ ಏನಿಲ್ಲ. ಇದು ಆ್ಯಕ್ಚುಲಿ ಚಿಪ್ಸ್ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ. ಬರಬೇಕಾದ್ರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಏನಾದರೂ ತೊಗೊಂಡ್ಬಿಟ್ಟು ಹಾಕ್ತೀನಿ. ಸೊ ಇವಾಗ ಸದ್ಯಕ್ಕೆ ಮತ್ತೆ ಹಿಂದೆ ಹೋಗ್ಬೇಕು ನಾನು. ಇದಕ್ಕೆ ಏನಾದರೂ ಹಾಕಬೇಕು ಅಂದರೆ ನಮ್ದಾಗಲೂ ಏನಿಲ್ಲ. ಸರಿ ಹೋಗೋಣ. ನೋಡಿ ಇದು ಮೆಟ್ಲು. ಈ ಮೆಟ್ಲು ಒಂದು 100-150 ಮೆಟ್ಲು ಇರ್ಬೋದು ಗುರುಗಳೇ. ಇಳಿದ್ರೆ ನೇರ ನೀವು ಮುಂದೆ ಫಾಲ್ಸು. ಅಂದರೆ ಏನೋ ಹೇಳ್ತಾರಲ್ಲ, ಇದು ಇಳಿಯುವಾಗ ಏನೋ ಈಸಿ ಇಳಿದ್ಬಿಡ್ಬೋದು. ಬಟ್ ನೋಡಿದ್ದು ಹೆಂಗಿದೆ, ಡೈರೆಕ್ಟ್ ಸ್ಟ್ರೈಟ್ ಕಡಿದಾದ ಅಂತ ಹೇಳ್ತಾರಲ್ಲ. ಕಡಿದಾದ ಅಂದರೆ ಆಲ್ಮೋಸ್ಟ್ ನೇರವಾಗಿ ಇರುವಂಥ ಸ್ಟೆಪ್ಗಳು ಇದು. ಇದನ್ನ ಮೇಲೆ ನಡೆಯೋದು ಒಂಚೂರು, ಇಳಿಯೋದು ಈಸಿ, ಕಷ್ಟ ಅಂದರೆ ಹತ್ತೋದು ಕಷ್ಟ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿ 2 ತಂಗುದಾಣಗಳು ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಮೇ ಬಿ ವಯಸ್ಸಲ್ಲಿರೋ ಹುಡುಗರು, ಚಿಕ್ಕ ಮಕ್ಕಳು ಹತ್ಕೊಂಡು ಓಡಾಡ್ಕೊಂಡು ಬಂದುಬಿಡ್ತಾರೆ. ಬಟ್ ಆದರೂ ಎಲ್ಲರೂ ಒಂದೇ ಏಜಲ್ಲಿ ಇರಬೇಕಲ್ವ, ಒಂದೇ ಹುಮ್ಮಸ್ಸಲ್ಲಿ ಇರಬೇಕು, ಒಂದೇ ಎನರ್ಜಿಲಿ ಇರಬೇಕಲ್ಲ ಗುರುಗಳೇ. ಇದು ನೋಡಿ ನೀರಿನ ಕೊಳವೆ. ಇದು ನೋಡಿ ಇಲ್ಲಿ ಬರ್ತಾ ಇರೋ ನೀರು, ಇದು ಫ್ರೆಶ್ ನೀರು ಗುರುವೆ, ಫ್ರೆಶ್ ನೀರು. ಇದು ಕೊಳಚೆ ನೀರು ಅಲ್ಲ, ಇದೇನು ಕೊಳಕು ನೀರು ಅಲ್ಲ, ಇದು ಚರಂಡಿ ನೀರು ಅಲ್ಲ. ಇದು ಬೆಟ್ಟದಿಂದ ಹರಿತಿರೋ ನೀರು, ಇದು ಜಲ ಹುಟ್ಟಿರೋದು ಇದು. ಸೊ ಇದನ್ನು ನಾವು ಕುಡಿಲೂಬೋದು. ನೋಡಿ ಎಷ್ಟು ಶುದ್ಧವಾಗೈತೆ, ಕುಡಿಲೂಬೋದು, ಮುಖನೂ ತೊಳಿಬೋದು. ಓಕೆ, ನೋಡಿ ನಡೀರಿ ಮುಂದೆ ಹೋಗಿದ್ರೆ ಇಲ್ಲೇ ಬರುತ್ತೆ. ನೆಕ್ಸ್ಟ್ ಇಲ್ಲೇ ಬರುತ್ತೆಪ್ಪ ಲೆಫ್ಟಲ್ಲಿ. ರೆಡಿ 1 2 3. ಇದೇನು ಗುರುವೆ ಜಲಪಾತ ಅಂದರೆ ನಾವು ಯಾವುದೋ ಜೋಗ ಜಲಪಾತದ ಲೆವೆಲ್ಗೆ
ಏನೋ ಒಂದು ಚಿತ್ರ ಮೂಡಿತ್ತು. ಆದರೆ ಇಲ್ಲಿ ಬಂದು ನೋಡುತ್ತಿದ್ದಂಗೆ 240 ವೋಲ್ಟ್ ಕರೆಂಟ್ ಹೊಡೆದಂಗೆ ಆಯಿತು. ಇರಲಿ, ಜಲಪಾತ ಓಕೆ, ಮತ್ತು ಜಲನೂ ಇದೆ, ಪಾತನೂ ಇದೆ, ನೀರು ಮೇಲಿಂದ ಧುಮುಕ್ತಾನೂ ಐತೆ, ಮತ್ತು ಇದೆ ಫಾಲ್ಸು ಓಕೆ. ಏನೋ ಇದನ್ನು ನೋಡೋಕ್ಕೆ ಬರಬೇಕಂತಿಲ್ಲ, ಬಂದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ ಅನ್ನೋ ಕಾರಣಕ್ಕೆ ಓಕೆ ನೋಡ್ಬೋದು. ಇದರಲ್ಲಿ ಇಷ್ಟು ನೀರಲ್ಲೇ ನಮ್ಮ ಜನಗಳಿಗೆ ಎಷ್ಟು ಸಂತೋಷ ಮಜಾ ಮಾಡ್ತಿದ್ದಾರೆ, ಸಂತೋಷ ಪಡ್ತಿದ್ದಾರೆ, ಈಜಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಓಕೆ ನೋಡಿ, ಅಂದರೆ ಇದು ಎಷ್ಟು ನೀರಿದೆ ಅನ್ನೋದು ಮುಖ್ಯ ಅಲ್ಲ, ಈ ಯಾವ ಪರಿಸರದಲ್ಲಿ ನೀರಿನೋದು ಅನ್ನೋದು ಮುಖ್ಯ ಅನಿಸುತ್ತೆ. ಇದರ ಮುಂದೆನೇ ಒಂದು ದೇವಸ್ಥಾನ ಇದೆ ಚಿಕ್ಕದಾಗಿ. ಸೊ ಅಲ್ಲಿ ಸ್ನಾನ ಮಾಡ್ಕೊಂಬಂದು ಇಲ್ಲಿ ಪೂಜೆ ಮಾಡೋದು ಅನ್ನೋ ಥರ ಒಂದು ಅನ್ನೋ ಥರ ಒಂದು ವಾಡಿಕೆ ಏನೋ ಗೊತ್ತಿಲ್ಲ, ಹಿಂದೆ ಮಾಡ್ತಿರ್ಬೋದೇನೋ. ಋಷಿಮುನಿಗಳಲ್ಲೆಲ್ಲ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡಿ, ಇಲ್ಲಿ ಇಲ್ಲಿ ಪೂಜೆ ಮಾಡೋಕ್ಕೆ ಹವನ ಮಾಡೋಕ್ಕೂ ಒಂದು ಇದೆ, ಇದೇನಂತಾರಲ್ಲ, ಏನು ಹವನ ಹೊಂಡ. ಸೊ ಅಲ್ಲಿಂದ ಒಂದು ಹರಿದಿರೋವಂಥ ನೀರು ಹರ್ಕೊಂಡು ಬಂದು ಈ ನೀರು ಹರಿಯೋ ಇದೇನು ದಾರಿ ಇದೆ ಅಲ್ವಾ, ಈ ನೀರು ಹರಿಯೋ ಒಂದು ಕೊಳ್ಳ ಏನಿದೆಯಲ್ಲ, ಹಳ್ಳ ಕೊಳ್ಳ, ಅದ್ರ ಪಕ್ಕದಾಗೆಲ್ಲ ಅಂಟ್ಕೊಂಡು ಇದೊಂದು ಕಾಲ್ನಡಿಗೆ ದಾರಿ ಮಾಡಿದ್ದಾರೆ. ಈ ದಾರಿಯಲ್ಲಿ ಹೋಗ್ತಾ ಹೋದರೆ ಆಲ್ಮೋಸ್ಟ್ ಈ ಬೆಟ್ಟದ ತುದಿಗೆ ಹೋಗ್ಬೋದು, ಟಾಪ್ಗೆ ಹೋಗ್ಬೋದು. ಆದರೆ ನೋಡಿ ದಾರಿ ಎಷ್ಟು ಭಯಾನಕ, ಒಂಥರ ಭಯ ಹುಟ್ಟಿಸೋ ಥರ, ಟೆರರ್ ಹುಟ್ಟಿಸೋ ಥರ ಎಲ್ಲ ಐತೆ ಇದು. ಇದರಲ್ಲಿ ಹೋಗೋದು ಕಷ್ಟ. ಅಲ್ಲಿ ಇಲ್ಲಿ ಜೋಡಿಗಳು ಕೂತ್ಕೊಂಡಿದ್ದಾರೆ. ಓಕೆ, ನಮಗದು ಇರಲಿ, ಲೆಟ್ ದೆಮ್ ಹ್ಯಾವ್ ಫನ್. ಇದು ನೋಡಿ ಗುರು ಹೆಂಗಿದೆ, ಒಳ್ಳೆ ಭೂತದ ಮನೆ ಥರ. ಇಲ್ಲಿ ಹತ್ತೋದು ಒಂಥರ ಏನೋ ಕಷ್ಟ ಅನಿಸುತ್ತೆ ನಿಮ್ಗೆ, ನೋಡೋಕೆ ಹಿಂಗೆ ಅನಿಸುತ್ತೆ. ಇಲ್ಲಿಂದ ಒಂದು ಕೂಗು ಹಾಕಿದ್ರೆ ಇಲ್ಲಿಂದ ಒಂದು 50-60 ಧ್ವನಿ ವಾಪಸ್ ಬರ್ಬೋದು. ಆ ಥರ ಇಲ್ಲೆಲ್ಲ ಜನಗಳು ಕಾಣ್ತಿಲ್ಲ, ಆದರೂ ಎಲ್ಲ ಕಡೆ ಹರಡ್ಕೊಂಬಿಟ್ಟಿದ್ದಾರೆ. ಈ ಬೆಟ್ಟದ ತುಂಬ ಜನಗಳಿದ್ದಾರೆ, ನಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿದ್ರು ಇದು ಬಂದಾಯಿತು, ಇನ್ನು ಮೇಲೆ ಟಾಪಲ್ಲಿದೆ. ಆದರೆ ಯಾಕೆ ಗುರು ಹೋಗೋದು ಅಲ್ಲಿವರೆಗೂ? ಇಲ್ಲಿಂದ ಎಲ್ಲ ಕಾಣಿಸ್ತಿದೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ. ಒಂಥರ ಕಣ್ಣಿಗೆ ಒಂಥರ ಆನಂದ ಅಷ್ಟೇ. ಕಣ್ಣಿಗೆ ಮನಸ್ಸಿಗೆ ಆನಂದ, ಮೂಗಿಗೆ ಏನು ಫ್ರೆಶ್ ಗಾಳಿ ಸಿಗುತ್ತೆ ಅಷ್ಟೇ ರೀ. ಏನಿರುತ್ತೆ ಲೈಫಲ್ಲಿ, ಇಷ್ಟೇ ಅಲ್ವಾ, ಮತ್ತಿನ್ನೇನು. ಈ ಹುಡುಗರೆಲ್ಲ ಕಾಲೇಜ್ ಬರ್ತಾಯಿದ್ದಾರೆ. ನನ್ನ ಕೈಯೇ ಊರ್ತಾ ಇಲ್ಲ ನೆಲಕ್ಕೆ, ನನ್ನ ಮಕ್ಳು ದೇಕ್ಕೊಂಡು ಹೋಗ್ತಾವ್ರಿ. ಮೊನ್ನೆ ನಾನು ಬಂದಿದ್ದ ಏನು ಮಾತಾಡ್ತಾರೆ, ಈ ರೀತಿ ಬಂದು ಹೋಗ್ಬೋದು ಅಷ್ಟೇನಪ್ಪ. ಇದಕ್ಕಿನ್ನ ಜಾಸ್ತಿ ಏನೈತೆ. ಬಂದು ಅಲ್ಲಿ ಮೇಲೆ ಕೂತ್ಕೊಂಡು ಏನು ಮಾಡ್ತಾರೆ, ಸುಮ್ಮನೆ ಬಂದು ಕೂತ್ಕೊಂಡು ಮಾತಾಡಿ, ಏನೋ ಹೊಡೆದ್ರೆ ಒಂದೆರಡು ಬೀರು ಹೊಡ್ಕೊಂಡು ಇಲ್ಲಿ ಹೊಡಿಬೋದು, ಈ ಬೆಟ್ಟದ ಮೇಲೆ ಹೊಡಿಬೋದು, ಇಲ್ಲ ಈ ನದಿ ಹರಿಯೋ ಈ ನೀರು ಹರಿಯೋ ಜಾಗ ಅದಲ್ಲ, ಈಗ ಮುಂಚೆ ಹರಿತಿತ್ತೇನೋ, ಇವಾಗ ಅದ್ರ ಕುರುಹಿನೇ ಇಲ್ಲ. ಸೊ ಅಲ್ಲೆಲ್ಲ ಖಾಲಿ ಜಾಗ ಇದೆ, ಕಲ್ಲು ಬಂಡೆಗಳು, ಸೆಂಟ್ರಲ್ಲಿ ಉಸ್ಕು, ಅಲ್ಲೆಲ್ಲ ಆ ರೀತಿ ಎಲ್ಲ ಇದೆ. ಸೊ ಅಲ್ಲಿ ಕೂತ್ಕೊಂಡು ನೀವು ಹೊಟ್ಟೆ ತುಂಬ ಕುಡಿದು ಆಮೇಲೆ ವಾಮಿಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತುಗಳಾಡಿ, ಬೇಕಾಗಿರೋ ಮಾತುಗಳು ಆಡಿಕೊಂಡು, ಬೇಕಾಗದಿರೋ ಮಾತುಗಳು ಆಡಿಕೊಂಡು, ಮನೆ ಮುರಿಯೋ ಮಾತುಗಳು ಆಡಿಕೊಂಡು, ಕೊನೆಗೆ ಒಬ್ರಿಗೊಬ್ರು ಮುಖ ಮೂತಿ ಚಚ್ಕೊಂಡು ಲಾಸ್ಟಿಗೆ ಪೀಸಾಗಿ ಬಂದಿರೋ ಥರ ಗಾಡಿ ಹತ್ಕೊಂಡು ಹೋಗ್ತಾ ಇರಬೇಕು. ಆ ರೀತಿ ಒಂದು ಜಾಗ. ನೀವಿಲ್ಲೇ ಮಲ್ಕೊಂಡ್ರು ಯಾರು ಬಂದು ಯಾಕಪ್ಪ ಮಲ್ಕೊಂಡಿದ್ದೀಯಾ, ಟೈಮ್ ಆಯ್ತು ಎದ್ದು ಹೋಗು ಅಂತ ಹೇಳೋರು ಯಾರೂ ಇಲ್ಲ ಗುರುವೇ. ಸೊ ಹಂಗಾಗಿ ನೋಡಿ, ಒಬ್ಬರೇ ಬಂದರೆ ಅಥವಾ ಇಬ್ಬರೇ ಬಂದರೆ ಲಿಮಿಟಲ್ಲಿ ಕುಡಿದು ನೀವು ಇಲ್ಲಿಂದ ಎದ್ಬಿಟ್ಟು ಹೋಗೋ ಥರ ಇದೊಂದು ಅಷ್ಟು ಏನು ಹೇಳ್ತಾರೆ, ಅಷ್ಟು ಕಾನ್ಷಿಯಸ್ನೆಸ್ ಆದರೂ ಇರೋ ಥರ ಲಿಮಿಟಲ್ಲಿ ಕುಡಿದು, ಯಾಕಂದ್ರೆ ಮುಂದೆ ಆಮೇಲೆ ಡ್ರೈವ್ ಮಾಡಬೇಕು, ಇಲ್ಲ ಗಾಡಿ ಏನಾದರೂ ಓಡಿಸ್ಬೇಕಲ್ವ. ಮೆಟ್ಲು ನೋಡಿ, ಇವಾಗ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇದು ದೊಡ್ಡ ಟಾಸ್ಕ್, ಏರೋದು ದೊಡ್ಡ ಟಾಸ್ಕ್, ಇಳಿಯೋದೇನು ಟಾಸ್ಕ್ ಅಲ್ಲ, ಇಲ್ಲಿ ಬಂದು ನೀರಲ್ಲಿ ಆಡೋದು ಟಾಸ್ಕ್ ಅಲ್ಲ, ಈ ಬೆಟ್ಟ ಏರೋದು ಒಂದು ಟಾಸ್ಕ್ ಅಲ್ಲ. ಏರ್ಬಿಟ್ಟು ಬಂದು ಬಿಡ್ಬೋದು. ಇದೆಲ್ಲ ಮಾಡಾದಮೇಲೆ ಕೊನೆಗೆ ಸುಸ್ತಾಗಿರ್ತೀರ ನೀವು, ನಿಮಗೆ ಅಂದಾಜು ಇರಲ್ಲ ನಾನು ಏರಬೇಕು ಅಂತ. ಆವಾಗ ಬರುತ್ತೆ ನಿಮ್ಮ ಕಣ್ಣು ಮುಂದೆ ಇದೇ 100 ಸ್ಟೆಪ್ಪು ಹಿಮಾಲಯ ಪರ್ವತ, ಮೌಂಟ್ ಎವರೆಸ್ಟ್ ಥರ ಕಾಣಿಸುತ್ತೆ ಗುರು. ಇವಾಗ ಹತ್ರಿ. ಸೊ ಅದಕ್ಕೋಸ್ಕರ ಅಲ್ಲಿ 2 ತಂಗುದಾಣಗಳೈತೆ, ನಿಧಾನಕ್ಕೆ ಹತ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೋದು. ಏನಂತೀರಾ?